ಪಲ್ಲವಿ ಅವರೇ. ಅಯ್ಯೋ ಅಯ್ಯೋ ಕಿರ್ಚ್ಬೇಡಿ, ನಾನು ಇಲ್ಲೇ ಇದ್ದೀನಿ. ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ನಾನು ಇಲ್ಲೇ ಇದ್ದೀನಿ. ಎಲ್ಲೆಲ್ಲೂ ನೀವೇ, ಎಲ್ಲೆಲ್ಲೂ ನೀವೇ. ರಾಯದುರ್ಗ ತುಂಬೆಲ್ಲ ನೀವೇ. ವಾಡೆಲೂ ನೀವೇ, ವಾಡೆ ಪೂಜೆಲೂ ನೀವೇ. ಆ ಭೋಜ ಎಲ್ಲಿರ್ತಾನೋ ಅಲ್ಲೆಲ್ಲ ನೀವೇ ಇರ್ತೀರಾ. ಇವಾಗ ನೋಡಿದ್ರೆ ಈ ಗ್ಯಾರೇಜ್ ಅಲ್ಲೂ ನೀವೇ. ಒಂಥರ ಸರ್ವಾಂತರ್ಯಾಮಿ ಅಲ್ವಾ ನೀವು? ಆಡ್ಕೋತಿದ್ದೀರಾ ಅಲ್ವಾ? ಸರಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಇಂಗಳಿಗೆ ಅವ್ರು ಹೇಳಿದ್ರು, ಅದಕ್ಕೆ ಬಂದೆ. ಸರಿ, ನೀವೇನ್ ಹೊರಡ್ಬೋದು. ಅಲ್ಲ, ನೀವ್ ಕಾರ್ ಸರ್ವಿಸ್ಗೆ ಏನಾದ್ರು ಮಾಡಕ್ ಬಿಟ್ಟಿದ್ರಾ? ನಿಮ್ ಕಾರೇ ಕಾಣಿಸ್ತಾ ಇಲ್ಲ ಹೊರಗಡೆ. ಇಲ್ಲ, ಈ ಕಾರ್ ಸರ್ವಿಸ್ ಮಾಡೋ ನಿಮಗ್ ಗೊತ್ತಿರ್ಬೇಕಲ್ವಾ? ಈ ಗ್ಯಾರೇಜು ನಿಮಗ್ ಗೊತ್ತಿರ್ಬೋದು. ಹಾ ಗೊತ್ತು. ಇದು ಗ್ಯಾರೇಜ್ ಅಲ್ಲ, ಸುಳ್ಳು ಸಾಕ್ಷಿಗಳು ತಯಾರಾಗೋ ಫ್ಯಾಕ್ಟ್ರಿ. ಅದಕ್ಕೆ ಇಲ್ಲಿಗೆ ಬಂದಿತ್ತು, ಇನ್ವೆಸ್ಟಿಗೇಷನ್ ಪರ್ಪಸ್ಗೆ. ಐ ಆಮ್ ಆನ್ ಡ್ಯೂಟಿ. ಅರ್ಥ ಆಗ್ಲಿಲ್ಲ. ಅಲ್ಲ, ನೀವ್ ಇಲ್ಲಿ ಯಾಕೆ ಲಾಕ್ ಆದ್ರಿ? ಆ ಕಾರ್ ಸರ್ವಿಸ್ ಮಾಡೋ ನಿದಾನಲ್ಲ, ಅವನು ಆ ಕ್ರಿಮಿನಲ್ ಭೋಜನ್ ಶಿಷ್ಯ. ಆ ಭೋಜ ಇವಾಗೆಲ್ಲ ಬಾಯ್ ಬಿಟ್ನಾ? ಇಲ್ಲ, ಆ ಕಾರ್ ಸರ್ವಿಸ್ ಮಾಡೋನು ಫೋನಲ್ಲಿ ಮಾತಾಡ್ತಿದ್ದ. ಆಗ ವಿಷಯ ಗೊತ್ತಾಯ್ತು. ಹೆಡೆಮುರಿ ಕಟ್ಟೆ ಎತ್ಕೊಂಡು ಹೋಗಿ 4 ಬಾರಿಸಿದಿದ್ರೆ ವಿಷಯ ಗೊತ್ತಾಗ್ತಿತ್ತು. ನೋಡಿ, ನನಗೆ ಯಾಕೋ ನೀವ್ ಈ ಕೇಸಲ್ಲಿ ಆಸಕ್ತಿ ತೋರಿಸೋದು ಬೇಡ ಅಂತ ಅನಿಸ್ತಾ ಇದೆ. ಆಸಕ್ತಿ ತಗೊಳ್ದೆ ಹೋದ್ರೆ ಕಾನೂನು ಅನ್ನೋ ತಾಯಿಗೆ ಮೋಸ ಮಾಡ್ದಾಗತ್ತೆ ಅಲ್ವಾ?